ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಪಂಚಮಸಾಲಿ ಪೀಠ ಇವತ್ತು ಈ ರಾಜಕಾರಣಿಗಳಿಂದಾಗಿ ಗೊಂದಲಕ್ಕೆ ಒಳಗಾಗಿದೆ. ಅದರಲ್ಲೂ ಪಂಚಮಸಾಲಿ ಜನ ಈ ರಾಜಕಾರಣಿಗಳಿಂದಾಗೆ ಅವರ ಬೇಡಿಕೆ ಏನಿತ್ತು ಅದು ಈಡೇರಲಾರದ ಸ್ಥಿತಿಗೆ ಬಂದು ನಿಂತುಬಿಟ್ಟದ. ಇವತ್ತು ಈ ರಾಜಕೀಯ ಜನ ತಮ್ಮ ರಾಜಕೀಯ ಲಾಭಕ್ಕಾಗಿ ಏನೇನೋ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಈ ಪಂಚಮಸಾಲಿ ಪೀಠವನ್ನು ಬಳಕೆ ಮಾಡಿದ್ರು. ಪಾಪ ನಮ್ಮ ಮುಗ್ಧ ಬಸವರಾಜ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ವಿಶ್ವಾಸವನ್ನು ಸಹಿತ ಇವರು ಏನಪ್ಪ ಅಂದ್ರೆ ಹರಣ ಮಾಡಿಬಿಟ್ರಂತೆ ಈ ಒಂದು ರಾಜಕೀಯ ಆಟದಲ್ಲೇ. ಅದರಲ್ಲೂ ಮುಖ್ಯವಾಗಿ ಯತ್ನಾಳರಾಗಿರ್ಬೋದು, ನಿರಾಣಿಯವರಾಗಿರ್ಬೋದು, ಅದೇ ಕಾಲಕ್ಕೆ ಶ್ರೀ ಪಾಟೀಲರಾಗಿರ್ಬೋದು, ನಮ್ಮ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಇವರು ತಮ್ಮ ರಾಜಕೀಯಕ್ಕೆ ಈ ಮಠಗಳನ್ನು ಬಲಿ ಕೊಟ್ಟರು ಅಂತ ಇವರು ಸ್ಪಷ್ಟವಾಗಿ ಪಂಚಮಸಾಲಿ ಜನ ಆರೋಪ ಮಾಡ್ತಾ ಇದ್ದಾರೆ. ಈಗ ಓಪನ್ ಆಗಿ ಯಾರಿಗೂ ಏನು ನೋಡ್ಲಿಕ್ಕೆ ಭಾಳ ಸ್ಥಿತಿ ನಮ್ಮ ಸ್ವಾಮೀಜಿ ಅವರು. ಅದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಪ ಅತ್ಯಂತ ನೋವಿನಿಂದ ಸಂಕಟದ ಅವ್ರು ಹೋರಾಟ ಮಾಡಿದ್ದು ಸಮಾಜ ಸಲುವಾಗಿ 2A ಮಾಡಿಸ್ಬೇಕು. ಮತ್ತು ಇನ್ನೊಂದು, ನಮ್ಮಲ್ಲಿ ಈ ಒಂದು ರಾಜಕಾರಣಿಗಳು ಮತ್ತು ನಮ್ಮಂಥ ಜನ ಒಂದು ಸ್ವಲ್ಪ ಮುಗ್ಧ ಜನರಲ್ಲಿ ಹಾಕಿಬಿಡೋದು, ಮಿಸ್ಲಾಜಿ ಬಂತಂದ್ರೆ ನಮಗೆಲ್ಲ ಪರಿಹಾರ ಆಗ್ತದೆ, ನಾವು ಇಡೀ ಎತ್ತರಕ್ಕೆ ಹೋಗ್ತೀವಿ, ನಮ್ಮ ಉದ್ಯೋಗದಲ್ಲಿ ಸಿಗ್ತದೆ. ಹಾಗೆ ತಲೆಯಲ್ಲಿ ಹಾಕುವಂಥ ಒಂದು ಪ್ರವೃತ್ತಿನೂ ಭಾಳ ಅದ ರೀ ನಮ್ಮಲ್ಲೇ. ಆದ್ರೆ ಮೀಸಲಾತಿ ಕೊಟ್ಟಂಥ SC/STಗಳು ಎಷ್ಟು ಇಂಪ್ರೂವ್ ಆಗಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಇಂಡಸ್ಟ್ರಿ ಮಾಡಿದ್ದಾರೆ, ಎಷ್ಟು ಉದ್ಯೋಗದಾಗ ಬಂದಿದ್ದಾರೆ, ಎಷ್ಟು ಡಾಕ್ಟರ್ ಆಗಿದ್ದಾರೆ, ಎಷ್ಟು ಇಂಜಿನಿಯರ್ ಆಗಿದ್ದಾರೆ, ಎಷ್ಟು ಮಂದಿ ದೊಡ್ಡವರಾಗಿದ್ದಾರೆ. ಇರ್ಬೋದು ಅಲ್ಲೇ ನೌಕರಿ ಹಿಡ್ಕೊಂಡಿದ್ದಾರೆ, ಇಲ್ಲಂತ ಅನ್ನೋದಿಲ್ಲ. ಆದರೆ ಅವರು ಡಾಕ್ಟರ್ ಆಗಬೇಕಾಗಿತ್ತು. ಪ್ರಮಾಣದಲ್ಲಿ ಯಾವ ಪ್ರಮಾಣದಲ್ಲಿ ಆಗಿದ್ದಾರೆ? ಒಂದು ತಾಲೂಕು ಮಟ್ಟದಲ್ಲಿ ಎಷ್ಟು ಮಂದಿ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಮಂದಿ ಇಂಜಿನಿಯರ್ಸ್ ಇದ್ದಾರೆ SC/ST ಅವರು ಅನ್ನುವಂಥದ್ದು ಸುತ್ತ ತೆಗಿಬೇಕಾಗಿದೆ, ಹುಡುಕ್ಬೇಕಾಗಿದೆ. ಅಂದರೆ ಬರೀ SC/ST ಅವ್ರಿಗೆ ಮೀಸಲಾತಿ ಸಿಕ್ತು ಅಂತ ನಾವು ಅದನ್ನು ಟೀಕೆ ಮಾಡ್ತಾ ನೋವು ಮಾಡ್ಕೊಳ್ತಾ ಕೂತ್ಕೊಳ್ಳೋಕ್ಕಿಂತಲೂ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದದ ಅನ್ನೋದು ಸಹಿತ ನಾವು ವಿಚಾರ ಮಾಡ್ಬೇಕಾಗಿದೆ. ಯಾರಿಗಾದ್ರೂ ಅಷ್ಟೇ ರೀ. ಈಗ ನಾಳೆ ನಮಗೆ ಮೀಸಲಾತಿ ಸಿಕ್ತಂದ್ರೆ ನಮ್ಮ ಬಡತನಗಳು ಹೋಗ್ತದೆ ಮಾಡೋದಿಲ್ಲ. ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೋ ಅಥವಾ 4 ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೋ ಅಥವಾ ಹೆಣ್ಮಗಳು ಗಣಮಗಳು ಸಿಗ್ತದೆ ನೌಕರಿ. ಆ ಒಬ್ಬ ವ್ಯಕ್ತಿ ಮದುವೆ ಆದ ತಕ್ಷಣ ಮತ್ತೆ ಆದ ತಕ್ಷಣ ಸಪ್ಲಾಗಿ ಹೋಗ್ಬಿಡ್ತಾನೆ, ನಮ್ಗೆ ಗೊತ್ತಿರಲಿಲ್ಲ. ಭಾಳ ತಿಳ್ಕೊಂಡಿದ್ದೀವಿ, ಕಲ್ತವ್ರು ಮನೆ ನಡೆಸ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಕೂಡಿರ್ತಾರೆ. ಸುಳ್ಳೋದೆಲ್ಲ ಅದನ್ನು ಮ್ಯಾಕ್ಸಿಮಮ್ ಜಗದು ಹೋಗುವಂಥ ಜನನ ಇರ್ತಾರೆ. ಅವ್ರಿಗೆ ನಾವು ಈಗ ಬಡದಾಡ ಅವ್ರಿಗೆ ಸಿಗಬಾರ್ದು ಅಂತ ಅಲ್ಲಿಲ್ಲೇ ನಾ ಹೇಳೋದು ಏನಪ್ಪ ಅಂದ್ರೆ ಇಲ್ಲೇ ಮೀಸಲಾತಿ ಒಂದರಿಂದನೇ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವೆ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನು ಪಾಪ ನಮ್ಮ ಮುಗ್ಧ ಸ್ವಾಮೀಜಿ ಅವ್ರ ತಲೆಯಲ್ಲಿ ಹಾಕಿಬಿಡೋದ್ರಿಂದಾಗಿ ಬಿಟ್ಟಿದ್ದರಿಂದಾಗಿ ಆ ದಿಶೆಯಲ್ಲಿ ಇವರೆಲ್ಲರೂ ಪ್ರಯತ್ನ ಮಾಡೋರು. ಅಲ್ಲ ಲಾಭ ಇದ್ದವ್ರಿಗೆ 2Aದಿಂದ ಲಾಭ ಆಗ್ತದೆ, ಜನ ನಮಗೆ ಓಟ್ ಹಾಕ್ತಾರೆ ಅಂತೇಳಿ. ಆದರೆ ಇಲ್ಲಿ ಏನದಪ್ಪ ಅಂತಂದ್ರೆ ಈ 2A ಮೀಸಲಾತಿ ಕೊಡೋದು ಇಲ್ಲಿ ಪಕ್ಷಾಧಾರಿತ ಅದ ನಮ್ಮಲ್ಲಿ ವ್ಯವಸ್ಥೆ. ಪಕ್ಷಗಳು ನಾವು ಹೆಲ್ಪ್ ಮಾಡ್ತೀವಿ, ನೀವು ಹೆಲ್ಪ್ ಮಾಡ್ತೀವಿ ಅಂತೇಳಿ ನಿಧಾನಕ್ಕೆ ಒಳಗೆ ಹೋಗ್ಕರು. ಪಾಪ ಈ ವಿಜಯಾನಂದ ಕಾಶಪ್ಪನವರು ಹೋಗ್ಕರು, ಆಮೇಲೆ ನಮ್ಮ ಯತ್ನಾಳವರು ಹೋಗ್ಕರು, ಬಸವಗಳ ಪಾಟೀಲ್ ಯತ್ನಾಳರು, ಆನಂದ ನಮ್ಮ ನಿರಾಣಿಯವರು ಒಳಗೆ ಹೋಗ್ಕರು. ಎಲ್ಲ ಹೇಳಿ ಏನು ಮಾಡಿದ್ರಪ್ಪ ಅದರೊಳಗೆ ಅವರ ಮಾತಿನ ಪ್ರಕಾರ ನಡೆದೇ ಇದ್ದಾಗ ಸಹಜದ ಪಾಪ ಯಾರಾದರೂ ಮಾತು ಬಂದಿಷ್ಟು ಕಿವಿ ಕೊಡಲೇಬೇಕಾಗ್ತದೆ. ಅವ್ರು ಸರಿ ಅನಿಸಾಗ ಹೋಗಿ ಸರಿ ಅಂತ ಅನ್ಬೇಕಾಗ್ತದೆ. ಅವ್ರಿಗೇನೋ ನಮ್ಮ ಬಸವಗಳ ಪಾಟೀಲ್ ಯತ್ನಾಳರು ಸ್ವಲ್ಪ ಮಾತು ಸರಿ ಅನಿಸಿದ ತಕ್ಷಣ ಸ್ವಲ್ಪ ಏನೋ ಅವ್ರ ಪರ ಅನ್ನುವಾಗ ಏನೋ ವರ್ತನೆ ಆಗಿರ್ಬೋದು, ಇವ್ರು ಕೆಡಿರ್ಬೋದು. ಅದನ್ನು ದೋಳದು ಮಾಡಿಕೊಂಡು ಇವತ್ತು ಕಾಶಪ್ಪನವರಾಗಿರ್ಬೋದು, ನಿರಾಣಿಯವರಾಗಿರ್ಬೋದು, ಮತ್ತೊಂದು ಪೀಠ ಮಾಡಿ ಇವತ್ತು 5 ಪೀಠ ಮಾಡಿ ಹೊರಟಿದ್ದಾರೆ. ಅದರಿಂದ ಏನಾಗೋದು ಇರಲಿ, ಸ್ವಾಮಿಗಳು ಭೇಟಿ ಆಗ್ತಾರೆ, ಸಮೀಪ ಸಿಗ್ತಾರೆ, ಚರ್ಚೆ ಮಾಡ್ತಾರೆ, ಒಳ್ಳೆಯ ವಿಷಯನ. ಆದರೆ ಇಲ್ಲೇ ಅದು ಎಲ್ಲ ಕೂಡ ಒಂದಪ್ಪ ಅನ್ನೋಂಥ ಭಾವ ಹೊಡೆದು ಹೋಗ್ಬಾರ್ದು ಅನ್ನೋದು ಇಲ್ಲಿ ಮುಖ್ಯ ಉದ್ದೇಶ. ಇವರೆಲ್ಲ ಜನ, ಈ ರಾಜಕೀಯ ಜನ ಈ ಪಂಚಮಸಾಲಿ ಹೋರಾಟವನ್ನು ಏನು ಮಾಡಿಬಿಟ್ರಪ್ಪ ಅಂದ್ರೆ ಧಳ್ಳಿ ಸರಿಸಿಬಿಟ್ರು ಅಂತ. ಇವತ್ತು ಕಾಂಗ್ರೆಸ್ ಪರ ಇದ್ದಾರೆ ವಿಜಯಾನಂದ ಕಾಶಪ್ಪನವರು. ಅವರು ತಮ್ಮ ಕಾಂಗ್ರೆಸ್ ಹೇಳೋದು ಸಾಧಿಸೋ ಸಲುವಾಗಿ ಸ್ವಾಮಿಗಳು ನಮ್ಮ ಕಡೆ ತೊಗೊಳ್ಬೇಕು, ಅವ್ರು ನಾವು ಹೇಳಿದಂಗೆ ಕೇಳಬೇಕು ಅಂತೇಳಿ ಅವ್ರ ಮನಸ್ಥಿತಿ ಇರ್ತದೆ. ಯತ್ನಾಳರು BJP ಲೀಡರ್ ಆಗ್ಬೇಕಪ್ಪ, ನಮ್ಮ ಪಂಚಮಸಾಲಿ ಒಬ್ಬ ಲೀಡರ್ ಏಕಮೇವಾದ್ವಿತೀಯ ಅಂತೇಳಿ ಪಾಪ ಅವರು ಸ್ವಾಮಿಗಳು ತೊಗೊಂಡ್ರು, ಹೋದರು. ಅವರು ಅಲ್ಲೇ ಏನೋ 2D ಏನೋ ಮಾಡಿದ್ರು, ಅವ್ರು ನಿರಲಿಲ್ಲ, ಏನೋ ಮಾಡಿಸಿ ಅದು ಸಾಧನೆ ರೀ ಅಂತ ಹೇಳ್ಕೊಂತಾರೆ ಹೇಳಿದ್ರು. 2A ಮಾಡ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಅಲ್ಲೇ ಯತ್ನಾಳರು ಏನು ಹೇಳ್ತಾರೆ ಅದಕ್ಕೆ ವಿರೋಧವಾಗಿ ನಿರಾಣಿ ಅವರು ತಮ್ಮ ರಾಜಕೀಯ ಮಾಡ್ತಾರೆ. ನಿರಾಣಿ ಅವ್ರು ಏನು ಹೇಳ್ತಾರೆ ಇದಕ್ಕೆ ಮತ್ತೆ ವಿರೋಧ ಮಾಡ್ತಾರೆ. ಅಂದ್ರೆ ಈ ಇಡೀ ಪಂಚಮಸಾಲಿ ಮೂಮೆಂಟ್ ಏನಿತ್ತಲ್ಲ, ಇದು ಒಂದು ಮೀಸಲಾತಿ ಹಿಡ್ಕೊಳ್ಳೋದು ಅದು ವ್ಯರ್ಥ ಆಗಿ ಹೋಗ್ಬಿಡ್ತು ಅಂತ. ಇದೇ ಸಂದರ್ಭದಲ್ಲೇ ಒಂದಿಷ್ಟು ಸ್ವಾಮೀಜಿ ಅವರಿಗೂ ಸಹಿತ ಕೆಲವೊಂದು ತಿಳುವಳಿಕೆ ಇದ್ದಂಥ ಜನನು ಹೇಳಬೇಕಾಗಿತ್ತು. ಮೀಸಲಾತಿ ಒಂದರಿಂದನೇ ನಾವೆಲ್ಲ ಸಮಸ್ಯೆ ಪರಿಹಾರ ಆಗೋದಿಲ್ಲ ರೀ, ಪಂಚಮಸಾಲಿ ಮಕ್ಕಳೆಲ್ಲ ಉದ್ಯೋಗ ಸಿಗೋದಿಲ್ಲ ಅನ್ನುವಂಥ ವಿಚಾರಗಳನ್ನು ಮನಗಾಣಿಸ್ಬೇಕಾಗಿತ್ತು ನಾವೆಲ್ಲ.
ತಿಳುವಳಿಕೆ ಇದ್ದಂತು. ಯಾಕಂದ್ರೆ ಮೀಸಲಾತಿ ಬೇಕಿಲ್ಲ ಅಂತಲ್ಲ, ಅದು ಎಷ್ಟು ಹೆಲ್ಪ್ ಆಗ್ತದೆ ಅದು ಅನ್ನೋದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ. ಏನೋ ಸರ್ಕಾರಿ ನೌಕರಿಗಳು ಇತ್ತೀಚಿನ ಸರ್ಕಾರಿ ನೌಕರಿಗಳು ಕಡಿಮೆ ಆಗ್ತಾ ಇದ್ದಾವೆ. ಇದು ನಮ್ಮ ಮೋದಿಜಿಯವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ವರ್ಷಕ್ಕೆ ಕೊಟ್ಟಿದ್ದರೆ ಎಲ್ಲರೂ ಸಿಗ್ತಿತ್ತು, ಏನೋ ಎಲ್ಲರಿಗೂ ಉದ್ಯೋಗ ಸಿಗ್ತಿತ್ತು, ಈ ಪ್ರಶ್ನೆನೇ ಇಲ್ಲ. ಆದರೆ ಕೊಡಲಿಲ್ಲ. 11 ವರ್ಷದ ಏನು ಕೊಟ್ಟರು? ಹಿಂಗೆ ಎಲ್ಲರೂ ಸಿದ್ದರಾಮಯ್ಯನವರು ಆಯಿತು ಮತ್ತೆ ಹೇಳ್ತಾರೆ, ನಾವು ಕೊಡ್ತೀವಿ ರೀ, ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಪ್ರೈವೇಟ್ದವರು ಕಂಪ್ನಿ ತೊಗೊಂಬಂದವರು ಅವ್ರು ತಮ್ಮ ಲಾಭ ನೋಡ್ತಾರೆ ರೀ. ಅವ್ರು ಯಾಕೆ ಎಲ್ಲರೂ ಉದ್ಯೋಗ ಕೊಡೋದು ಹೋಗ್ತಾರೆ? ನಮ್ಮ ಲಾಭ ಆಗ್ತಾರೆ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಏನೈತಪ್ಪ ಅಂದ್ರೆ ಒಂದು ಪ್ರವೃತ್ತಿ, ನಮ್ಮ ದುಡಿಯುವ ವರ್ಗದಲ್ಲಿ ಪ್ರವೃತ್ತಿ ಕಾರ್ಮಿಕರಲ್ಲಿ 7 ತಾಸು ಅಂತ ಡ್ಯೂಟಿ ಇದ್ದಾಗ ಒಂದು ಅರ್ಧ ಹೆಚ್ಚು ದುಡಿಬೇಕಪ್ಪ, ಮಾಡಬೇಕು, ಬೆಳೆಸಬೇಕು ಅಂತ ಅವರಲ್ಲೂ ಇಲ್ಲ. ಹೋಗಿ ಕೆಲಸ ಮಾಡಿದೆವು, ನಡೆದೆವಪ್ಪ. ಆದರೆ ಅದು ಬಿಟ್ಟಿದ್ದು ಅದರಲ್ಲಿ ಮತ್ತೆ 1 ತಾಸು 2 ತಾಸು ಉಳಿಸು ಪ್ರಯತ್ನ ಮಾಡೋದು, ಹೆಂಗೆ ಟೈಮ್ ಪಾಸ್ ಮಾಡೋದು ಅಂದಾಗ ಅವು ಫ್ಯಾಕ್ಟ್ರಿಗಳ ಲಾಭದಾಗ ಬರೋದಿಲ್ಲ. ಅಷ್ಟು ಕಷ್ಟ ಹಾಕಿರ್ತಾರೆ, ದೊಡ್ಡ ಬಂಡವಾಳ ಇರೋದಿಲ್ಲ. ಹಾಕಿದಾಗ ಸಾಲ ಮೈಮೇಲೆ ಬಂದಾಗ ಫ್ಯಾಕ್ಟ್ರಿ ಬಂದು ಹೋಗಿಬಿಡ್ತಾರೆ ಪ್ರೈವೇಟ್ದವರು. ಆ ಸಂದರ್ಭದಲ್ಲೇ ಬ್ಯಾಂಕರ್ಸ್ ಅವ್ರು ಹಿಡ್ಕೊಂಡು ಏನೋ ಅವು ವ್ಯವಹಾರ ಮಾಡಿ ತಮ್ಮ ರೊಕ್ಕ ತಗೊಂಡು ಜಿಗಿದು ಹೋಗ್ತಾರೆ. ಪೆಟ್ಟು ಉಳಿದೆ ಯಾರಿಗೆ? ದುಡಿಯುವ ವರ್ಗಕ್ಕೆ. ಅವ್ರಿಗೆ ಉದ್ಯೋಗ ಖಾಲಿ ಇಲ್ಲ, ನಿರುದ್ಯೋಗ ಶುರು ಆಗಿಬಿಡ್ತು, ಬಡತನ ಶುರು ಆಗಿಬಿಡ್ತು, ಕೊಳ್ಳೋ ಶಕ್ತಿ ಇಲ್ಲ, ಮಾರ್ಕೆಟ್ ರೇಟ್ ನೋಡಿ ಸಿಕ್ಕಾಪಟ್ಟೆ. ಹೀಗಾಗಿ ಈ ರಾಜಕೀಯ ಜನರನ್ನು ನಂಬುವಂಥ ಸ್ಥಿತಿಗಳು ನಾವು ಯಾರೂ ಇರಬಾರ್ದು. ಇವತ್ತು ಸ್ವಾಮಿಗಳಾಯಿತು, ನಮ್ಮ ಜನಸಾಮಾನ್ಯರಾಯಿತು, ಎಲ್ಲ ಸಮಾಜ ಹೇಳ್ತಾ ಇದ್ದೀನಿ ಮಾತನ್ನು. ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಅಗ್ರಿಕಲ್ಚರ್ ಒಂದೇ ರೀ. ಅಗ್ರಿಕಲ್ಚರ್ ಆಧಾರಿತ, ಅದರ ಒಕ್ಕಲ್ತನ ಆಧಾರಿತ ಉದ್ಯೋಗ ಅಷ್ಟೇ ನಮ್ಗೆ ಉದ್ಯೋಗ ಕೊಡ್ತಾ ಇದ್ದೀವಿ ಹೆಚ್ಚಾಗ. ಯಾಕಂದ್ರೆ ನಾವು ಎಲ್ಲರೂ ಇವತ್ತು 45 ಕೋಟಿ ಜನಸಂಖ್ಯೆ ಇದ್ದೀವಿ. ನಮ್ಮೆಲ್ಲ ಮಕ್ಕಳಿಗೆ ನಾವು ಹೈಯರ್ ಎಜುಕೇಷನ್ನ ಲಕ್ಷಗಳಲ್ಲಿ ಖರ್ಚು ಮಾಡಿ ಕಲಿಸೋ ಸ್ಥಿತಿಗಳು ನಾವಿಲ್ಲ. ಯಾಕಂದರೆ ಖಾಸಗಿಗಳಾಗ ಶಿಕ್ಷಣ ಹೈಯರ್ ಎಜುಕೇಷನ್ ಅಂತ ಇವತ್ತು ನೋಡಿ, ಬರೀ MA ಅಥವಾ MCOM ಮಾಡಬೇಕಾದ್ರೆ ವರ್ಷಕ್ಕೆ 50 ಲಕ್ಷ ಖರ್ಚು ಬರುವಂಥ ಒಬ್ಬ ದಿನ ಒಂದು 300-400 ದುಡಿಯುವಂಥವ್ರ ಮಕ್ಕಳು ಎಷ್ಟು ಮಟ್ಟಿಗೆ ಕಲಿಯೋಕ್ಕೆ ಸಾಧ್ಯದ ರೀ? ಒಂದು ನಾವು ನೀವು ಎಲ್ಲ ವಿಚಾರ ಮಾಡುವಂಥ ವಿಷಯ ಇದು. ಅಂದ್ರೆ ನಾವು ಬೇಸಿಕ ತಪ್ಪಿದ್ವಿ ಇಲ್ಲಿ. ನಾವು ಸುಳ್ಳು ಹೇಳುವಂಥ ರಾಜಕಾರಣಿಗಳನ್ನು, ನಮಗೆ ಭ್ರಮೆ ನಿರ್ಮಾಣ ಮಾಡುವಂಥ ರಾಜಕಾರಣಿಗಳ, ಅವರು ಕಾಂಗ್ರೆಸ್ ಅವರಿರಲಿ, BJP ಅವರಿರಲಿ, JDS ಅವರಿರಲಿ, ಮತ್ತಾವ ಪಕ್ಷದವರಿರಲಿ, ಸುಳ್ಳು ಹೇಳೋರು ಅವರು ಅಧಿಕಾರಿಗಳು ತಮ್ಮ ಮಕ್ಕಳು, ತಮ್ಮ ಮನೆ, ಅವ್ರು ಬೆಳೆಸ್ಕೊತ ಹೋಗ್ತಾರೆ. ಇವತ್ತು ನೋಡಿ ಕುಟುಂಬ ರಾಜಕಾರಣ ಯಾಕೆ ಬೆಳೆದಪ್ಪ ನಮ್ಮ ದೇಶದಲ್ಲೇ? ಇದು ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ಮತದಾರರು ಆಯ್ತು, ಇವತ್ತು ಪಂಚಮಸಾಲಿ ಇರ್ಬೋದು, ಇನ್ನೂರು ಸಮುದಾಯದವರು ಇರ್ಬೋದು, ಇವನ್ SC ST ಸಹಿತ ಎಷ್ಟು ಜನ SC ST ಮಕ್ಕಳು ಪಾಪ ಇವತ್ತು ಇಂಡಸ್ಟ್ರಿಯಲಿಸ್ಟ್ ಆಗ್ಯಾರ. ತೆಗೀರಿ ನೋಡ್ರಿ, ಜನಸಂಖ್ಯೆ ಎಷ್ಟೈತಿ? 22% ಅದಾರ ಅವರು. 22% ಅಂದರೆ ಆ ಪ್ರಮಾಣದಲ್ಲಿ ನಮ್ಮ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು. ಅವರ ಆಗ್ಯಾರೇನು? ಬರೀ ಫೀ ಏನು ತುಂಬುದಿಲ್ಲಪ್ಪ ಅಂದ್ರೆ ಉಳಿದ ಖರ್ಚಾರು ಕೊಡೋರು ಎಷ್ಟು ಕೊಡ್ತಾರೆ ಇವರು? ಫೀ ಇಲ್ಲಪ್ಪ ಅಂತಂದರು. ಈಗ ಅಲ್ಲೂ ಸಹಿತ ಪ್ರೈವೇಟ್ದವರ ಫೀ ಇಂಟ್ರೆಸ್ಟ್ ಫಿಕ್ಸ್ ಮಾಡಿ ಬಿಟ್ಟಿರ್ತಾರೆ. ಹೇಳೋದಿಲ್ಲ ಅಷ್ಟು ಬಾಯಿಲೆ. ಎಷ್ಟು ಕೊಡಲಿಲ್ಲ ಅಂದ್ರೆ ಅಲ್ಲಿ ಫೇಲ್ ಮಾಡೋದು ಗೊತ್ತು ಬಿಡ್ತಾರೆ ಪಾಪ. ಇವು ವಾಸ್ತವಗಳ ಮೇಲೆ ನಾವು ಹೋಗ್ಬೇಕಾಗ್ಯದ. ಅದಕ್ಕೆ ಪಂಚಮಸಾಲಿ ಜನರು ಈ ಎಲ್ಲ ರಾಜಕಾರಣಿ ಬದಿಗೆ ಸರಿಸ್ರಿ. ಯಾರೋ ಪಾಪ ಸ್ವಾಮಿಗಳು ಇರಲಿ, ಇವರೇ ಇರಲಿ, ಮತ್ತಾರು ಇರಲಿ, ಆ ಪೀಠಗಳು ಮಾಡಿ ನೀವು 10 ಮಾಡಿರಿ ಪೀಠಗಳು, ಅದು ಸಂಬಂಧ ಇಲ್ಲ. ಆದರೆ ನಮ್ಮ ಬೇಡಿಕೆಗಳು ನಾವು ಜನಸಾಮಾನ್ಯ ನಾವು ಕೇಳಬೇಕು. ಯಾವ ರಾಜಕಾರಣಿಗೆ ಹೇಳಿದ ಕೆಲಸ ಆಗುವುದಿಲ್ಲ. ಸುಮ್ಮ 1-2 ಮಂದಿಯಾಗ ಅಥವಾ 100 ಮಂದಿಯಾಗ 1-2 ಕೆಲಸ ಮಾಡಿಕೊಡ್ತಾರೆ ಅವ್ರು. ಮಾಡಿಕೊಟ್ಟಿವ್ರಿ ಅವ್ರು ಮಾಡಿದ್ರು. ಆದರೆ ಉಳಿದ 98-95 ಜನ ಅವ್ರದ್ದಿಲ್ಲ. ಇದೆಲ್ಲ ಸಮಾಜದಲ್ಲಿದೆ, ಒಂದು ಸಮಾಜದಲ್ಲಿದು. ಇಡೀ ಈ ದೇಶದ ವಸ್ತುಸ್ಥಿತಿಯನ್ನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಿಯ 10% ಜನ ಎಷ್ಟಾಗ್ತಾರೆ? 42 ಕೋಟಿಯಾಗ ಆ 10% ಜನ ಇವತ್ತು ಗೌರ್ಮೆಂಟ್ ನೌಕರದಾರ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಮತ್ತಾರು ಇರ್ಬೋದು, ಅವ್ರು ತಮ್ಮ ಮಕ್ಕಳ ಕಲಿಸ್ಕೊಳ್ತಾರೆ. ಅವರಿಗಾಗಿ ಈ ದೇಶ ಇದ್ದಂಗಾಗಿಲ್ಲ, ನಮಗಾಗಿಲ್ಲ. ಅದಕ್ಕಾಗಿ ಸ್ವಾಮಿಗಳ ಹೆಸರು ನಮ್ಮ ಇರಲಿ ಪಾಪ. ಅವರು ಜನಸಾಮಾನ್ಯ ಎಚ್ಚರಿಕೆ ಅಂತ ಹೋಗ್ಬೇಕಾಗಿದೆ. ಈ ರಾಜಕಾರಣಿಗಳು ತೊಗೊಳ್ತಾರೆ ಈ ಪೀಠನ್ನು. ಪಂಚಮಸಾಲಿ ಪೀಠ ಹೊಡೆಯೋದಕ್ಕೆ ಕಾರಣ ಈ ರಾಜಕಾರಣಿಗಳು ಪಾಪ. ಅವರು ಸ್ವಾಮಿಗಳಲ್ಲ, ಸ್ವಾಮಿಗಳು ಪಾಪ ಅವರು ಏನೋ ಅವತ್ತು ಅನಿಸಿದ್ದೆ ಅವತ್ತು ಒಪ್ಕೊಂಡು ಹೋಗಿದ್ದಾರೆ. ಇದರರ್ಥ ಅವರು ಯತ್ನಾರು ಹೆಚ್ಚು ಮಾತು ಅನಿಸಿರ್ಬೋದು, ಸರಿ ಅನಿಸ್ಬೋದು ಅವ್ರಿಗೆ, ಅವ್ರ ಮಾತು ಕೇಳಿರ್ಬೋದು. ಅದು ಇವ್ರಿಗೆ ನಮ್ಮ ಕಾಶಪ್ಪನ ಲಾಯ್ಕ್ ಆಗೋದಿಲ್ಲ, ಕಾಶಪ್ಪನ ಹೊಡೆದ್ರೆ ಲಾಯ್ಕ್ ಆಗಿದ್ರೆ ಯತ್ನಾರ ಲಾಯ್ಕ್ ಆಗೋದಿಲ್ಲ, ಇಲ್ಲ ನಿರ್ಣಾಳಿಗೆ ಲಾಯ್ಕ್ ಆಗೋದಿಲ್ಲ, ಯತ್ನಾರಿಗೆ ಮತ್ತು ನಿರ್ಣಾಳಿಗೆ ಅವ್ರಿಗೆ ಆಗೋದಿಲ್ಲ. ಹೀಗಾಗಿ ಈ ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಪಂಚಮಸಾಲಿ ಪೀಠವನ್ನು ಇವತ್ತು ಏನಪ್ಪ ಅಂದ್ರೆ ಅತ್ಯಂತ ಒಂದು ಕೆಲಸ ತಂದಿರಿಸಿಬಿಟ್ಟಿದ್ದಾರೆ. ಮದುವೆ ಏನು ಹೋರಾಟ ಮಾಡೋದಲ್ಲ 2A ಅದು ರಾಜಕೀಯ ಒಳಗೆ ಕೊಡ್ತಾರೆ. ಸಿದ್ದರಾಮಯ್ಯ ಬರ್ತಾರೆ ರೀ, ಅವ್ರದ್ದಿಂಥವ್ರು ಇಲ್ಲ ಕೊಡಕ್ಕೆ ಬರೋದು ಅಂತ. ನಾಳೆ ಯಡಿಯೂರಪ್ಪರು ಇದ್ರು, ಹಿಂದೆ ಏನು ಕೊಟ್ಟರು? ಅವರು ಮಾಡೋಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ. 2D ಮಾಡಿದ್ರು, ಅದು ಮುಸಲ್ಮಾನರ ಹಕ್ಕಿನ ಕಸ ಏನು ಕೊಟ್ಟರು ಇಲ್ಲ. ಇವೆಲ್ಲರೂ ನಾವು ನೀವು ವಿಚಾರ ಮಾಡಬೇಕಾಗಿದೆ. ಯಾರು ಹಕ್ಕಿನ ಕಸೋದಲ್ಲ, ನಮಗೆ ಅವ್ರು ಕೊಡೋಕ್ಕೆ ಸಾಧ್ಯ ಅದನ್ನ, ಅದು ಅವಕಾಶಗಳಿದ್ದಾವೆ ಅನ್ನೋದನ್ನು ಇವತ್ತು ನಾವು ವಿಚಾರ ಮಾಡಿಕೊಂಡು ಆ ದಿಶೆಯಲ್ಲೇ ಈ ಮೀಸಲಾತಿ ಬಗ್ಗೆ ವಿಚಾರ ಮಾಡ್ಬೋದು. ಮೀಸಲಾತಿಗೆ ಲಿಮಿಟ್ ಅಲ್ಲ, ಇಷ್ಟಂತೆ ನಾವು ಖಚಿತಗೊಳ್ಕೋಬೇಕು. ನಮ್ಮೆಲ್ಲ ಈಗ ಜನರಿಗೂ ಮೀಸಲಾತಿ ಪಡೆದವ್ರಿಗೆ ಎಲ್ಲರಿಗೂ ಎಲ್ಲರೂ ಸಿಗ್ತದೆ ಅಂತಲ್ಲ. ನಾವು 100 ಮಂದಿ ಇದ್ದೀವಪ್ಪ ಅಂದರೆ ನಮ್ಮ ಮೀಸಲಾತಿ ನಮಗೆ ಸಮಾಜಕ್ಕೆ ಬಂದ 2, 4, 6 ಇರ್ತಾವೆ. ಆ 2-3% ಎಷ್ಟಾದ್ರಪ್ಪ 2-3 ಮಂದಿ ಆಗ್ತಾರೆ. 100 ಮಂದಿಯಾಗ 2-3 ಮಂದಿ ಸಿಗ್ಬೋದು ನಾವಿನ. ಇನ್ನೂ 96-97 ಜನ ಹೊರಗೆ ಇರಬೇಕಾಗ್ತದೆ. ಇದ್ರ ಮತ್ತೊಂದು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತು ಪಂಚಮಸಾಲಿ
ನಮ್ಮ ಜನರ ಒಂದು ಪಾಪ ಅವರು ಎಲ್ಲರೂ ಟೂ ಆಗಲಿ ಅಂತ ಕನಸಿನಲ್ಲಿದ್ದಾರೆ ಅವ್ರದ್ದು ಈಡೇರಲಿ. ಆದರೆ ಅದು ಈಡೇರಿದ್ರೂ ಸಹಿತ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ವಾಸ್ತವ ಸತ್ಯವನ್ನು ನಾವು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಅದಕ್ಕೆ ನಾನು ಮೇಲೆ ಹೇಳ್ತಾ ಇರೋದು, ಪಂಚಮಸಾಲಿ ಅವ್ರ ಮೂಲ ಉದ್ಯೋಗ ಏನಪ್ಪ, ರೈತಾಪಿ. ಆ ರೈತ ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು. ಅಂದಾಗ ಖರ್ಚು ಮಾಡೋಕ್ಕೆ ರೊಕ್ಕ ಇರ್ತಾವೆ, ಬೆಲೆನೇ ಸಿಗುವುದಿಲ್ಲ. ಅದಕ್ಕೆ ಕಾನೂನು ಮಾಡೋದು ಸರ್ಕಾರ ಮಾಡ್ತಾ ಇಲ್ಲ. ಇದನ್ನು ಪ್ರಶ್ನೆ ಮಾಡಲಿ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. ಯಾಕೆ 60 ನ್ಯೂಸ್ ಅರ್ಥಾತ್ ತರೋದು ಸತ್ಯದ ಕೈಗೆ ನೋಡಿ. ವಂದನೆಗಳು.